ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ವಿಧಾನಸಭೆಯಲ್ಲಿ ಇವತ್ತು ತೊಗಲು ಗೊಂಬೆಯ ತೆರೆಮರೆಯ ಆಟ ಸದ್ದು ಮಾಡಿದೆ. ರಾಜಣ್ಣರನ್ನ ರಾಂಗ್ ರೂಟ್ಗೆ ಸೆಳೆದು ರಾಜಕೀಯ ಕಥಂಗೆ ವಿಷಕನ್ನಿಯ ದಾಳ ಉರುಳಿಸಲಾಗಿದೆ. ಈ ವಿಚಾರವನ್ನು ಸ್ವತಃ ರಾಜಣ್ಣ ಸಿಡಿ ಪೆನ್ ಡ್ರೈವ್ ಪ್ರಸ್ತಾಪಿಸಿ ಉಂಡೆದ್ದ 48 ಮಂದಿ ಒದ್ದೆಯಾದ ಹನಿ ಕಹಾನಿಯನ್ನ ಹೇಳಿದ್ದಾರೆ. ರಾಜಣ್ಣನಿಗೆ ಮಾಂಸದಂಧೆಯ ಬಾಡೂಟ ಬಡಿಸಿ ಸಿಕ್ಕಿಸಲು ಪ್ಲಾನ್ ಮಾಡಲಾಗಿತ್ತ? ಹಾಗಿದ್ರೆ ಬ್ಯೂಟಿ ಬೀಸ್ಟ್ ನನ್ನ ಬಿಟ್ಟವರು ಯಾರು? ರಾಜಣ್ಣ ಕಂಪ್ಲೇಂಟ್ ಬಗ್ಗೆ ಹೇಳಿದ್ದು ಸರ್ಕಾರದ ಬುಡವನ್ನೇ ಅಲುಗಾಡಿಸ್ತಾ ಇದೆ. ಅನೈತಿಕ ರಾಜಕಾರಣಕ್ಕೆ ಕೆರಳಿದ ಮುನಿರತ್ನ ಇದಕ್ಕೆ ಡೈರೆಕ್ಟರು, ಪ್ರೊಡ್ಯೂಸರು ಡಿಕೆಶಿ ಅಂತ ನೇರವಾಗಿ ಬೊಟ್ಟು ಮಾಡಿದ್ದಾರೆ. ಅಲ್ಲಿ ಅಸಹ್ಯದ ರಾಜಕಾರಣ ನಡೀತಾ ಇದ್ರೆ ಇತ್ತ ರಾಜ್ಯದ ಜನರಿಗೆ ಕರೆಂಟ್ ಬರ ಎಳೆಯಲಾಗಿದೆ. ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಆಗ್ತಾ ಇದೆ. ಜನಸಾಮಾನ್ಯರು ಈ ಪಿಕ್ ಪಾಕೆಟ್ ಶಾಕ್ ಅಲ್ಲಿದ್ರೆ ಮತ್ತು ಸೈಲೆಂಟ್ ಆಗಿ ಶಾಸಕರು, ಸಚಿವರ ಸ್ಯಾಲರಿ ಹೈಕ್ ಆಗಿದೆ. ರಾಜ್ಯಪಾಲರಿಗೆ ಕಡತ ರವಾನೆಯಾಗಿದೆ. ರಾಮನಗರ ಹೆಸರು ಉಳಿವಿಗೆ ಎಚ್ಡಿಕೆ ಪವರ್ ಪ್ಲೇ ಆಡಿದ್ದಾರೆ. ಗ್ಲೋಬಲ್ ನೇಮ್ ಪ್ಲೇಟ್ಗಾಗಿ ಕುಪ್ಪಳಿಸ್ತಾ ಇದ್ದ ಡಿಕೆಶಿಯ ಉತ್ಸಾಹ ಭಂಗವಾಗಿದೆ. ಬದಲಾವಣೆ ಮಾಡ್ತೀವಿ ಅಂತ ಸವಾಲು ಹಾಕಿದ್ದಾರೆ. ಇತ್ತ ಛತ್ರಿಗಳು ಅನ್ನೋ ಪದ ಬಳಕೆಗೆ ಡಿಕೆಶಿ ವಿರುದ್ಧ ಮಂಡ್ಯದಲ್ಲಿ ಮಹಾಭಾರತ ಸೃಷ್ಟಿಯಾಗಿದೆ. ಆನ್ಲೈನ್ ಬೆಟ್ಟಿಂಗ್, ಜೀವ ಮತ್ತು ಜೀವನವನ್ನೇ ಮುಗಿಸೋ ಆಟಗಳು, ದುಡ್ಡಿನ ಆಸೆ ತೋರಿಸಿ ಬದುಕಿನಿಗೆ ಬರೆ ಎಳೆಯೋ ಆ್ಯಪ್ ಪ್ರಚಾರದ ವಿರುದ್ಧ ಪೊಲೀಸರು ಸಮರ ಸಾರಿದ್ದಾರೆ. ಟಾಲಿವುಡ್ನ 25 ಖ್ಯಾತ ನಟ ನಟಿಯರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. 18 ಮಂದಿ ಇನ್ಫ್ಲೂಯೆನ್ಸರ್ಗಳ ವಿರುದ್ಧ ಎಫ್ಐಆರ್ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.